ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಾಕ್ಯ. ರೋಮನ್ಸ್ ಚಾಪ್ಟರ್ 3 ವರ್ಸ್ 23. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ. ಹಲ್ಲೆಲೂಯಾ. ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕವಾಗಿ ಆಗುವುದು. ಹಲ್ಲೆಲೂಯಾ. ನೋಡಿರಿ, ಇಲ್ಲಿ ನಾವು ನೋಡುತ್ತಾ ಇರುವ ಕಾರ್ಯ, ಮುಖ್ಯವಾಗಿ ಗಮನಿಸುವ ಕಾರ್ಯ ಏನು? ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಪಾಪವು ನಮ್ಮನ್ನು ದೇವರಿಂದಲೂ, ದೇವರ ಮಹಿಮೆಯಿಂದಲೂ, ದೇವರ ನೀತಿಯಿಂದಲೂ, ದೇವರ ಉಚಿತವಾಗಿ ಕೊಡುವಂತಹ ಎಲ್ಲ ಆಶೀರ್ವಾದಗಳು, ತನ್ನ ಮರಣದಿಂದಲೂ ತನ್ನ ಪುನರುತ್ಥಾನದಿಂದಲೂ ಯೇಸುಸ್ವಾಮಿ ತಾವು ಪಟ್ಟ ಒಂದು ಗಾಯಗಳಿಂದಲೂ, ನೋಡಿ, ಪ್ರತಿ ಒಂದಕ್ಕೂ ಒಂದೊಂದು ಆಶೀರ್ವಾದ. ಆ ಆಶೀರ್ವಾದವನ್ನು ನಾವು ಹೊಂದಿಕೊಳ್ಳಬಾರದು ಎಂಬುದಾಗಿ ನಮ್ಮ ಪಾಪವು ನಮ್ಮನ್ನು ಅಡ್ಡಿ ಮಾಡುತ್ತದೆ. ಆದ ಕಾರಣನೇ ಪಾಪವನ್ನು ಮಾಡಬಾರದು, ಪಾಪವನ್ನು ಬಿಡಬೇಕು, ಪಾಪದ ಕ್ಷಮಾಪಣೆಯನ್ನು ಹೊಂದಿಕೊಳ್ಳಬೇಕು, ಪಾಪದಿಂದ ನಮಗೆ ವಿಮೋಚನೆ ಬೇಕು. ನೋಡಿರಿ, ದೇವರು ತುಂಬ ಜ್ಞಾನವುಳ್ಳವರು. ಯಾವುದು ನಮ್ಮನ್ನು ದೇವರಿಂದ ಅಗಲಿಸುತ್ತದೋ ಅದರಿಂದ ನಮ್ಮನ್ನು ಬಿಡಿಸುವುದಕ್ಕೆ, ಅದರ ಪವರನ್ನು ನಾಶ ಮಾಡುವುದಕ್ಕೆ, ಅದರ ಹಿಡಿತವನ್ನು ಕಳಚಿ ಬೀಳುವಂತೆ ಮಾಡುವುದಕ್ಕಾಗಿಯೇ ಸ್ವಾಮಿ ಮರಣವನ್ನು ಹೊಂದಿದರು. ಹಲ್ಲೆಲೂಯಾ. ಸೊ ಈ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡು ಹೋಗಿದ್ದಾರೆ ಅಥವಾ ಹೊಂದದೇ ಹೋಗಿದ್ದಾರೆ. ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ. ಈಗ ನಾನು ನೀತಿವಂತಳು ಎಂಬುದಾಗಿ ನನಗೆ ಈ ಒಂದು ಟೈಟಲ್ ಅಥವಾ ಈ ಒಂದು ಹೆಸರು ನಿರ್ಣಯ ಬರಬೇಕಾದರೆ ನನಗೆ ದೇವರ ಮರಣ, ದೇವರ ಒಂದು ಬಿಡುಗಡೆ ಬೇಕು ನನಗೆ. ಹಲ್ಲೆಲೂಯಾ. ಯಾರು ಸುಮ್ಮನೆ ನೀತಿವಂತರಾಗಿ ಆಗಲು ಸಾಧ್ಯವಿಲ್ಲ. ಅದಕ್ಕೆ ರಕ್ತಧಾರೆ ಬೇಕು, ಅದಕ್ಕೆ ಯಜ್ಞದ ಒಂದು ಕುರಿಮರಿ ಸಾಯಬೇಕು. ಹಲ್ಲೆಲೂಯಾ. ಆ ರಕ್ತದಿಂದಲೂ, ಆ ಮರಣದಿಂದಲೂ, ಅದರ ಪರಿಹಾರದಿಂದಲೇ ನಾವು ನೀತಿವಂತರಾಗಿ ಮಾಡಲ್ಪಡುತ್ತೇವೆ. ಸೊ ಪಾಪ ಮಾಡಿ ದೇವರ ಕೃಪೆ ಹೊಂದದೆ, ದೇವರ ಮಹಿಮೆಯನ್ನು ಹೊಂದದೇ ಇದ್ದವರನ್ನು ಅವರು, ಹಲ್ಲೆಲೂಯಾ, ನಮಗೆ ನೀತಿವಂತರು ಎಂಬ ಹೆಸರು ಬರಬೇಕಾದರೆ, ಪಾಪಿಗಳಾಗಿದ್ದ ನಮಗೆ ನೀತಿವಂತರು ಎಂಬ ಹೆಸರು ಕೊಡುವುದೇ ದೇವರ ಉಚಿತವಾದ ಒಂದು ಕೃಪೆಯಿಂದಲೇ. ಹಲ್ಲೆಲೂಯಾ. ಕೃಪೆಯು ಉಚಿತವಾಗಿ ದೇವರು ನಮಗೆ ಕೊಟ್ಟಿದ್ದಾರೆ. ತನ್ನ ಮರಣದಿಂದ, ಹಲ್ಲೆಲೂಯಾ, ತನ್ನ ಜೀವನವನ್ನೇ ಕ್ರಯವಾಗಿ ಕೊಟ್ಟು. ಎಲ್ಲರೂ ಪಾಪ ಮಾಡಿದ್ದೇವೆ, ನಾವೆಲ್ಲರೂ ಪಾಪ ಮಾಡಿದ್ದೇವೆ, ಪಾಪದಿಂದಲೇ ಹುಟ್ಟಿದ್ದೇವೆ, ದೇವರ ಮಹಿಮೆಯನ್ನು ಹೊಂದಲು ಸಾಧ್ಯವಿಲ್ಲದೆ ಇದ್ದಿದ್ದೇವೆ. ಆದ ಕಾರಣ ದೇವರು ನಮ್ಮನ್ನು ನೀತಿವಂತರಾಗಿ ಮಾಡುವುದಕ್ಕೂ, ದೇವರ ಮಹಿಮೆಯನ್ನು ಹೊಂದಿಕೊಳ್ಳುವುದಕ್ಕೂ, ಟು ರಿಸೀವ್ ಗ್ರೇಸ್, ಟು ರಿಸೀವ್ ದಿಸ್ ಗ್ಲೋರಿ, ಹಲ್ಲೆಲೂಯಾ, ಒಂದು ಗ್ಲೋರಿ ತುಂಬಿದ ಜೀವನ ಮಾಡುವುದಕ್ಕಾಗಿ ದೇವರು ತನ್ನ ಮರಣದಲ್ಲಿ ತನ್ನ ಪ್ರಾಣವನ್ನೇ ಸುರಿಸಿದ್ದಾರೆ. ಹಲ್ಲೆಲೂಯಾ. ಆದ ಕಾರಣ ಇದೆಲ್ಲ ಕಾರ್ಯಗಳು ದೇವರು ಸರಿ ಮಾಡುವುದಕ್ಕೆ ನಮ್ಮ ಜೀವನದಲ್ಲಿ, ಹಲ್ಲೆಲೂಯಾ, ತಾನು ತನ್ನ ಜೀವನವನ್ನು ಕೊಟ್ಟರು. ಕಣ್ಣು ಮುಚ್ಚಿ ದೇವರಿಗೆ ಸ್ತೋತ್ರ ಮಾಡೋಣವ. ಎಲ್ಲರೂ ಪಾಪ ಮಾಡಿ, ಆಲ್ ಹ್ಯಾವ್ ಫಾಲನ್ ಶಾರ್ಟ್. ಯಾರು ನೀತಿವಂತರು ಒಬ್ಬರೂ ಇಲ್ಲ ಎಂಬುದಾಗಿ ಬೈಬಲ್ ಹೇಳುತ್ತದೆ. ದರ್ ಇಸ್ ನನ್ ರೈಚಿಯಸ್, ನನ್ ದಟ್ ವಿಲ್ ಡೂ ಗುಡ್. ಒಳ್ಳೆಯದು ಮಾಡುವ ಒಳ್ಳೆಯವರು ಇಲ್ಲವೇ ಇಲ್ಲ. ಒಳ್ಳೆಯವರು ಒಳ್ಳೆಯದನ್ನು ಮಾಡುತ್ತಾರೆ, ಆದರೆ ಒಳ್ಳೆಯವರೇ ಇಲ್ಲ. ಸೊ ಒಳ್ಳೆತನ ಇಲ್ಲ, ನೀತಿ ಇಲ್ಲ, ನ್ಯಾಯ ಇಲ್ಲ, ಧರ್ಮ ಇಲ್ಲ. ಆದರೆ ದೇವರು ಧರ್ಮಿಷ್ಠನು, ನ್ಯಾಯವುಳ್ಳ ದೇವರು, ನೀತಿಯುಳ್ಳ ದೇವರು, ಪರಿಶುದ್ಧ ದೇವರು ನಮ್ಮ ಸ್ಥಳವನ್ನು ತಕ್ಕೊಂಡು ನಮಗಾಗಿ ಸತ್ತು ನಮ್ಮನ್ನು ಬದಲಿ ಮಾಡುವುದಕ್ಕಾಗಿ, ಹಲ್ಲೆಲೂಯಾ, ಸ್ತೋತ್ರ ಮಾಡೋಣವ. ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ. ಈ ಒಂದು ಅವಕಾಶ, ಈ ಬಾಧ್ಯತೆ, ಈ ಆಶೀರ್ವಾದ, ನೀತಿವಂತನು ಎಂಬ ನಾಮವನ್ನು ಕೊಡುವುದಕ್ಕಾಗಿ, ಹಲ್ಲೆಲೂಯಪ್ಪ, ಸ್ತೋತ್ರ. ದೇವರ ಮಹಿಮೆಯನ್ನು ಹೊಂದದೇ ಹೋದ ನಮ್ಮನ್ನು ಹೊಂದಿಕೊಳ್ಳುವುದಕ್ಕಾಗಿ ಜೀವ ಕೊಟ್ಟ ದೇವರು. ಯೋಚನೆ ಮಾಡಿರಿ, ಎಷ್ಟು ನಮ್ಮ ಮೇಲೆ ದೇವರು ಪ್ರೀತಿ ಇಟ್ಟಿದ್ದಾರೆ. ಎಷ್ಟೋ ಪ್ರೀತಿಯನ್ನು ಇಟ್ಟು ಲೋಕದ ಮೇಲೆ ತನ್ನ ಒಬ್ಬನೇ ಮಗನನ್ನು ಕಳುಹಿಸಿ ನಮಗಾಗಿ ಬಿದ್ದವರನ್ನ ಮೇಲೆ ಕೆತ್ತುವುದಕ್ಕಾಗಿ. ಆಲ್ ದೋಸ್ ಹೂ ಆರ್ ಫಾಲನ್ ಶಾರ್ಟ್. ಅಪ್ಪ, ನಾವು ತರಾಸಿನಲ್ಲಿ ಇಟ್ಟರೆ ನಾವು ಶಾರ್ಟ್ ಆಗಿದ್ವಿ, ನಾವು ಕಡಿಮೆ ಆಗಿದ್ವಿ. ಅದನ್ನು ಸರಿ ಮಾಡುವುದಕ್ಕಾಗಿ
ದೇವರು ತಮ್ಮ ಒಬ್ಬನೇ ಮಗನನ್ನು ಕಳುಹಿಸಿ ನಮ್ಮ ಜಾಗದಲ್ಲಿ ನಮ್ಮನ್ನು ಸರಿ ಮಾಡಿದರು. ಹಾಲೆಲೂಯ. ಆತನ ಸಾರೂಪ್ಯಕ್ಕೆ ತಕ್ಕ ಹಾಗೆ ನಮ್ಮನ್ನು ವಾಪಸ್ ಕರ್ಕೊಂಡು ಬಂದರು. ಏಸಪ್ಪ, ಕೋಟಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ. ಹಾಲೆಲೂಯ, ಆಮೆನ್. ಹಾಲೆಲೂಯ. ನೋಡ್ರಿ, ನಾವು ಕಡಿಮೆಯಾಗಿದ್ದವರನ್ನು ನಮ್ಮನ್ನು ಅಳತೆ ಮಾಡಿ ನೋಡಿದಾಗ, ದೇವರ ಧರ್ಮಶಾಸ್ತ್ರದ ಮುಂದೆ ನಮ್ಮನ್ನು ನಿಲ್ಲಿಸಿ ನೋಡಿದಾಗ, ದೇವರ ಕಣ್ಣಾಡಿ ಎಂಬುದಾಗಿ ಅದರ ಮುಂದೆ ನಿಲ್ಲಿಸಿ ನೋಡುವಾಗ ನಾವು ಕಡಿಮೆಯಾಗಿದ್ದೇವೆ. ಆ ಕಡಿಮೆಯನ್ನು ಪೂರ್ತಿ ಮಾಡುವುದಕ್ಕಾಗಿ, ಸರಿ ಮಾಡುವುದಕ್ಕಾಗಿ ದೇವರು ಈ ಲೋಕದಲ್ಲಿ ಬಂದು ನಮ್ಮ ಸ್ಥಳದಲ್ಲಿ ಅವರು ಮರಣವನ್ನು ಹೊಂದಿದರು. ಹಾಲೆಲೂಯ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.